ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇವಾಗ KPS ಶಾಲೆಗಳನ್ನು ಮುಂದಿನ ವರ್ಷಕ್ಕೆ ಒಂದು 900ರಿಂದ 1000ಕ್ಕೆ ಹೆಚ್ಚಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡಿದೆ. ಹಾಗೆಯೇ ಮುಂದೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದರಂತೆ 7000ಕ್ಕೂ ಹೆಚ್ಚು KPS ಶಾಲೆಗಳನ್ನು, ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದೆ. ಸೊ ಈ ಬಗ್ಗೆ ನಾನು ನನ್ನ ಹಲವು ವಿಡಿಯೋಗಳಲ್ಲೂ ಸಹ ನಾನು ವಿಸ್ತೃತವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ. ಸೊ ಆದರೆ ಇವಾಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲೂ ಸಹ KPS ಶಾಲೆನ ತೆರೆಯೋದ್ರಿಂದ ಒಂದು ರೀತಿ ಅನುಕೂಲ ಇದೆ. ಆದರೆ ಎಲ್ಲಿ ಈಗ ಒಂದು ಗ್ರಾಮ ಪಂಚಾಯಿತಿಗೆ 4ರಿಂದ 5 ಹಳ್ಳಿಗಳಿರುತ್ತೆ. ಆದರೆ ಉಳಿದ ಶಾಲೆಗಳಲ್ಲಿ ಏನಾದರೂ 80ಕ್ಕಿಂತ ಕಡಿಮೆ ಪ್ರವೇಶಾತಿ ಆದರೆ ಮಕ್ಕಳುಗಳು ನೆಕ್ಸ್ಟು ಅಂತಹ ಎಲ್ಲ ಶಾಲೆಗಳನ್ನು ಸಹ KPS ಶಾಲೆಗಳಿಗೆ ವಿಲೀನ ಮಾಡಲಾಗುತ್ತೆ. ಆವಾಗ ಈ ಶಾಲೆಗಳಲ್ಲಿ ಈಗ ಇರುವಂತಹ 50-40 ಮಕ್ಕಳಿದ್ರೇ ಶಿಕ್ಷಕರನ್ನು ನೇಮಕ ಮಾಡ್ತಿಲ್ಲ ಸರ್ಕಾರಗಳು. ಇನ್ನು ಶಿಕ್ಷಣ ಸಚಿವರು ಹೇಳೋ ರೀತಿ ಒಂದು ಮಗು ಇದ್ರೂ ಸಹ ನಾವು ಶಾಲೆ ಮುಚ್ಚಲ್ಲ, ಅಲ್ಲಿಗೂ ಶಿಕ್ಷಕರನ್ನು ಕೊಡ್ತೀವಿ ಅಂತ ಹೇಳೋ ಮಾತು ಎಷ್ಟು ನಿಜವಾಗುತ್ತೆ ಅನ್ನೋದು ತುಂಬ ಎಲ್ಲರೂ ನಂಬಲು ಅರ್ಹವಲ್ಲವ ಅನ್ನುವಂತಹ ಒಂದು ಮಾತು. ಸೊ ಈ ಹಿನ್ನೆಲೆಯಲ್ಲಿ ಈ KPS ಶಾಲೆ ಬಗ್ಗೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗಾಗಿರ್ಬೋದು, ಗ್ರಾಮೀಣ ಭಾಗದ ಜನತೆಗಾಗಿರ್ಬೋದು ಏನು ಅರಿವಿದೆ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇವರು ಯಾವುದು ಅಂತ ಕೇಳೋಣ. ಸೊ ಇಲ್ಲಿ ಜನರಿಗೆ ಏನು ಗೊತ್ತು ಅದ್ರ ಬಗ್ಗೆ ಅಂತ ನಾನು ಮಾತಾಡಿಸ್ತೀನಿ, ನೋಡೋಣ. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಸುಂದರರಾಜ್ ಅಂತ. ಇದು ಊರ ಹೆಸರು ಯಾವುದು? ಇದು ಗಂಗೇನಹಳ್ಳಿ, ತಾವರೆಕೆರೆ ಹೋಬಳಿ. ಈ KPS ಶಾಲೆ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. KPS ಶಾಲೆ ಅಂದರೆ ಗೊತ್ತಿಲ್ಲ. KPS ಶಾಲೆ ಅಂತಂದರೆ ಮ್ಯಾಗ್ನೆಟ್ ಶಾಲೆಗಳು ಅಂತ ಕರೀತಾರೆ. ಗ್ರಾಮ ಪಂಚಾಯತಿಗೆ ಒಂದರಂತೆ ಅದನ್ನು ಉನ್ನತೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಅಲ್ಲಿ LKGಯಿಂದ PUCವರೆಗೂ ಸಹ ಶಾಲೆಗಳನ್ನ ಒಂದೇ ಸ್ಥಳದಲ್ಲಿ LKGಯಿಂದ PUCವರೆಗೂ ಇರುತ್ತೆ. ಅಲ್ಲಿ ಕನ್ನಡ ಮೀಡಿಯಮು ಇರುತ್ತೆ ಮತ್ತು ಇಂಗ್ಲೀಷ್ ಮೀಡಿಯಮು ಎರಡೂ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದಾರೆ. ಆದರೆ ಇವಾಗ ರಾಜ್ಯ ಸರ್ಕಾರ ಹಳ್ಳಿಗಳಲ್ಲಿ ಏನು ಶಾಲೆಗಳಿದಾವೋ ಅಲ್ಲಿ ಕೊಡಬೇಕಾದ ಶಿಕ್ಷಕರನ್ನೇ ಕೊಡ್ತಿಲ್ಲ, ಓಕೆನಾ? ಆದರೆ ಇಂತಹ ಒಂದು ಕಡಿಮೆ ಒಂದು ಪ್ರವೇಶಾತಿ ಇರುವ ಒಂದು ಶಾಲೆಗಳ ಮಕ್ಕಳನ್ನ ವಿಲೀನ ಮಾಡಿಬಿಟ್ಟು KPS ಶಾಲೆಗೆ ಅಲ್ಲಿ ಒಂದು ಮಕ್ಕಳಿದ್ರೂ ಸಹ ನಾವು ಮುಚ್ಚಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಒಂದು ಮಕ್ಕಳಿದ್ರೂ ಸಹ ಶಾಲೆಯನ್ನು ನಡೆಸುತ್ತಾ, ಸರ್ಕಾರಿ ಶಾಲೆನ ಅನ್ಸುತ್ತಾ? ಒಬ್ರು ಮಕ್ಕಳಿದ್ರು ಶಾಲೆ ನಡೆಸಕ್ಕಂತೂ ಆಗಲ್ಲ. ಅವರು ಶಿಕ್ಷಣಕ್ಕೆ ತಕ್ಕನಾಗಿ ಅಲ್ಲಿ ಜನ ಇದ್ರೆ, ಜನ ಸಂಪರ್ಕ ಇದ್ರೆ, ಮಕ್ಕಳಿದ್ರೆ ಶಾಲೆ ನಡೆಸಬಹುದೇ ಹೊರತು ಒಬ್ರು ಇಬ್ರು ಇದ್ರೆ ಶಾಲೆ ನಡೆಸಲ್ಲ. KPS ಶಾಲೆ ಮಾಡ್ತಿರೋದು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಇನ್ನ ನಾನು. ಓಕೆ, ಹಾಗೆ ನೋಡಿ, KPS ಶಾಲೆ ಬಗ್ಗೆ ಹಳ್ಳಿಯ ಜನರಿಗೇನೆ ಸಹ ಇನ್ನೂ ಸಹ ಅಷ್ಟೊಂದು ಅರಿವು ಮೂಡಿಲ್ಲ. ಆದರೆ KPS ಶಾಲೆನ ಮಾಡ್ಬಿಟ್ಟು ನಾವು ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಮಕ್ಕಳಿದ್ರೂ ಸಹ ನಾವು ಶಾಲೆನ ಮುಚ್ಚಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಿದ್ದಾರೆ. ಸೊ ಒಂದು ಈಗ 40-50 ಮಕ್ಕಳಿದ್ರೂ ಸಹ ಶಿಕ್ಷಕರನ್ನ ಒಂದು ನೇಮಕ ಮಾಡ್ತಿಲ್ಲ. ಇನ್ನು ಒಂದು ಮಗು ಇದ್ದರೆ ಅಂಥ ಶಾಲೆಯಲ್ಲಿ ಒಬ್ಬರನ್ನ ಶಿಕ್ಷಕರನ್ನ ಬಿಟ್ಟು ಅಲ್ಲಿಗೆ ಬೇಕಾದಂತಹ ವ್ಯವಸ್ಥೆನ ಮಾಡ್ತಾರಾ? ಇದು ನಂಬಲು ಸಾಧ್ಯನಾ ಅನ್ನೋದನ್ನ ನೀವೇನೇ ಕಮೆಂಟ್ ಮಾಡಿ ಹೇಳಿ.